ನಮಸ್ತೆ, ಋಷಾ ಕುಟೀರ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಇರಳೆಕಾಯಿ ಚಿತ್ರಾನ್ನ ಮಾಡೋದು ತೋರಿಸ್ತಾ ಇದ್ದೀನಿ. ಅದರಲ್ಲೇನು ಸಾಮಾನ್ಯ ಅಂತ ಅನ್ಕೋಬೋದು, ಆದರೆ ಇರಳಿಕಾಯಲ್ಲಿ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಸಾಮಾನ್ಯವಾಗಿ ಹಳ್ಳಿ ಕಡೆ ಎಲ್ಲರ ಮನೆ ಹಿತ್ತಲಲ್ಲೂ ಒಂದೊಂದು ಇರಳಿ ಮರ ಇದ್ದೇ ಇರುತ್ತೆ. ಈ ಇರಳಿ ಮರಕ್ಕೆ ವಿಶೇಷವಾಗಿ ಏನೋ ಆರೈಕೆ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಎಲ್ಲ ಥರ ಮಣ್ಣಲ್ಲೂ ಇದು ಅಡ್ಜಸ್ಟ್ ಆಗುತ್ತೆ. ಮಲೆನಾಡು ಸೈಡಲ್ಲೆಲ್ಲ ಇದನ್ನು ಕಂಚನಕಾಯಿ, ಸುಟ್ಕಾಯಿ ಅಂತಾರೆ. ಆದರೆ ನಮ್ಮ ಮಂಡ್ಯ ಹಳ್ಳಿ ಭಾಷೆಯಲ್ಲಿ ಇದನ್ನು ಇರಳಿ ಅಥವಾ ಕಿರಳಿಕಾಯಿ ಅಂತಲೇ ಕರಿತೀವಿ. ಯಾರಿಗಾದರೂ ಪಿತ್ತ ಜಾಸ್ತಿ ಆಗಿ ತಲೆ ಸುತ್ತು, ವಾಮಿಟ್ ಸೆನ್ಸೇಷನ್ನು, ವಾಕರಿಕೆ, ಜ್ವರ ಬಂದು ಬಾಯೆಲ್ಲ ಕೆಟ್ಟೋಗಿರುತ್ತಲ್ಲ, ಅಂಥ ಟೈಮಲ್ಲಿ ಈ ಇರಳಿಕಾಯಿ ರಸನ ಕುಡಿಸ್ತಾರೆ. ಇದರಿಂದ ಇಮ್ಯುನಿಟಿ ಪವರ್ ಜಾಸ್ತಿ ಸಿಗುತ್ತೆ. ಮತ್ತು ಇದರಲ್ಲಿ ವಿಟಮಿನ್ ಸಿ, ಮೆಗ್ನೀಷಿಯಮ್ ಮತ್ತು ವಿಟಮಿನ್ ಎ ತುಂಬ ಹೇರಳವಾಗಿದೆ. ಇದರಿಂದ ನಾನಾ ರೀತಿ ಖಾದ್ಯಗಳನ್ನ ನಾವು ತಯಾರಿಸ್ಬೋದು. ಪಿತ್ತ ಜಾಸ್ತಿಯಾಗಿ ತಲೆ ಸುತ್ತು ಬಂದರೆ ಈ ಇರಳಿಕಾಯಿನ 2 ಹೋಳು ಮಾಡಿ ಜೀರಿಗೆ ಪುಡಿ ಮತ್ತು ಲೈಟಾಗಿ ಉಪ್ಪನ್ನ ಹಾಕಿ ರಾತ್ರಿ ಪೂರ್ತಿ ಇಬ್ನಿಲಿ ಇದನ್ನು ನೆನೆಸ್ಬಿಟ್ಟು ಬೆಳಗ್ಗೆ ಎದ್ದು ಏನೇ ಊಟ ಮಾಡೋಕ್ಕಿಂತ ಮೊದಲು ಈ ರಸ ಕುಡಿಯೋಸೋದ್ರಿಂದ ಪಿತ್ತ ವಾಸಿ ಆಗುತ್ತೆ. ಇದನ್ನು ನಾವು ಈಗಲೂ ನಮ್ಮ ಮನೆಗಳಲ್ಲಿ ಮಾಡ್ಕೊಂಡು ಬರ್ತೀವಿ. ನಾನಿಲ್ಲಿ ಹಣ್ಣಾಗಿರೋಂಥ ಒಂದು 5-6 ಇರಳಿಕಾಯಿನ ತಗೊಂಡು ರಸ ಹಿಂಡ್ಕೊಂಡಿದ್ದೀನಿ. ಇದು ಸ್ಪೈಸಿಯಾಗಿದ್ದರೆ ಚೆನ್ನಾಗಿರುತ್ತೆ. ಅದಕ್ಕೆ ಇಲ್ಲೊಂದು ಇಡಿಯಷ್ಟು ಹಸಿಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. 1 ಇಡಿ ಕರಿಬೇವಿನ ಸೊಪ್ಪು, 1 ಇಡಿ ಕೊತ್ತಂಬರಿ ಸೊಪ್ಪು, 3 ಈರುಳ್ಳಿ ಮತ್ತು ಸ್ವಲ್ಪ ತೆಂಗಿನ ತುರಿ, ಇದಿಷ್ಟು ತಗೊಂಡಿದ್ದೀನಿ. ಒಗ್ಗರಣೆಗೆ ನಾನು 1 ಸ್ಪೂನು ಸಾಸಿವೆ, 1 ಸ್ಪೂನು ಜೀರಿಗೆ, 1 ಸ್ಪೂನಷ್ಟು ಉದ್ದಿನಬೇಳೆ, 1-2 ಸ್ಪೂನಷ್ಟು ಕಡಲೆಬೇಳೆ ಮತ್ತು ಕಡಲೆಕಾಯಿ ಬೀಜ 1/2 ಹಿಡಿಯಷ್ಟು ತೊಗೊಂಡಿದ್ದೀನಿ. ನಾನು ಆಲ್ರೆಡಿ ರೈಸ್ ಮಾಡಿಕೊಂಡು ಈ ಒಗ್ಗರಣೆ ರೆಡಿ ಆಗೋಷ್ಟರಲ್ಲಿ ಅನ್ನನ ಆರಾಕ್ತಾ ಇದ್ದೀನಿ. ಇಲ್ಲ ಬಿಸಿದೇ ಹಾಕ್ಬಿಟ್ರೆ ಮುದ್ದೆ ಆಗಿಬಿಡುತ್ತೆ ಅಂತ. ನಾನಿಲ್ಲಿ 1.5 ಸೌಟಷ್ಟು ಎಣ್ಣೆ ಕಾಯಿಸ್ತಾ ಇದ್ದೀನಿ. ಈ ಎಣ್ಣೆ ಎಲ್ಲ ಕಾದ್ಮೇಲೆ ಒಗ್ಗರಣೆಗೆ ಅಂತ ಇಟ್ಕೊಂಡಿದ್ರು ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಕಡಲೆಕಾಯಿ ಬೀಜ ಇದನ್ನೆಲ್ಲ ಸಣ್ಣುರಿಲೇ ಫ್ರೈ ಮಾಡ್ಕೋಬೇಕು. ಈ ಒಗ್ಗರಣೆ ಎಲ್ಲ ಕ್ರಿಸ್ಪಿಯಾಗಿ ಫ್ರೈ ಆದಮೇಲೆ ಒಣಮೆಣ್ಸಿನ್ಕಾಯಿ ಮತ್ತು ಹಸಿಮೆಣ್ಸಿನ್ಕಾಯಿನ ಹಾಕಿ ಸಣ್ಣುರಿಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಬಾಡಿದ ಮೇಲೆ ಕರಿಬೇವಿನ ಸೊಪ್ಪು ಮತ್ತು ಈರುಳ್ಳಿ ಹಾಕಿ ಚೆನ್ನಾಗಿ ಬಾಡಿಸ್ತಾ ಇದ್ದೀನಿ. ಮತ್ತು ಈಗ ಸ್ವಲ್ಪ ಅರಿಶಿನ ಮತ್ತು ಈಗಲೇ ತೆಂಗಿನ ತುರಿ ಹಾಕ್ತಾ ಇದ್ದೀನಿ. ತೆಂಗಿನ ತುರಿನ ಹುರಿದಿಲ್ಲ ಅಂದರೆ ಅನ್ನ ಅಳಿಸೋಗೋಂಥ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ ಎಣ್ಣೆಲೆ ಹಾಕಿ ತೆಂಗಿನಕಾಯಿ ತುರಿನೂ ಚೆನ್ನಾಗಿ ಹುರ್ಕೋತಾ ಇದ್ದೀನಿ. ನಮ್ಮಮ್ಮ ಮಂತ್ರಾಲಯಕ್ಕೆ ಹೋಗ್ತಿದ್ದಾರೆ, ಅವ್ರಿಗೆ ಬಾಕ್ಸ್ಗೆ ಹಾಕಿ ಕಳಿಸ್ಬೇಕು. ಅದಕ್ಕೋಸ್ಕರ ತೆಂಗಿನಕಾಯಿ ತುರಿನ ಇಲ್ಲಿ ಉರಿತಾ ಇರೋದು. ಹಾಗೆ ಹಸಿದನ್ನ ಹಾಕ್ಬಿಟ್ರೆ ಅನ್ನ ಅಳಿಸ್ ಬಂದ್ಬಿಡುತ್ತೆ, ಯಾಕೆಂದರೆ ಲಿಡ್ಡೆಲ್ಲ ಕ್ಲೋಸ್ ಆಗಿಬಿಡಿರುತ್ತೆ ಬಾಕ್ಸಲ್ಲಿ. ಅದಕ್ಕೋಸ್ಕರ ಇಲ್ಲಿ ತೆಂಗಿನಕಾಯಿನ ಸ್ವಲ್ಪ ಫ್ರೈ ಮಾಡ್ತಾ ಇರೋದು. ಕೊನೆಗೆ ನಾನಿಲ್ಲಿ ಅರಿಶಿನ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ರುಚಿಗೆ ಬೇಕಾಗಿರೋಷ್ಟು ಉಪ್ಪನ್ನ ಹಾಕಿ ಒಗ್ಗರಣೆನ ಇಳಿಸಿ ನಾವೇನು ಆಲ್ರೆಡಿ ಆರಕ್ಕೆ ಇಟ್ಕೊಂಡಿದ್ದೀವಿ ಆ ಅನ್ನನ ಹಾಕಿ ಮಿಕ್ಸ್ ಮಾಡ್ತಿದ್ದೀನಿ. ಈ ಅನ್ನ ಎಲ್ಲ ಮಿಕ್ಸ್ ಮಾಡಿದ್ಮೇಲೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಹುಳಿನ ನೋಡಿಕೊಂಡು ಹಾಕೋಬೇಕು.